ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ವಿಶೇಷವಾಗಿ ಜಾತ್ರಾ ಮಹೋತ್ಸವ ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತಾ ಇತ್ತು. ಈ ಸಲ 11ನೇ ವರ್ಷಕ್ಕೆ ಬರ್ತಾ ಇದೆ. ಅದಕ್ಕೆ ಕಾರಣ ಅಷ್ಟೇ ಕೋವಿಡ್ ಬಂದಿತ್ತು, ಜಾತ್ರೆ ನಡೆಯಲಿಲ್ಲ. ಹಾಗೆ ಮುಂದಾಗ್ತಾ ಈ ಬರುವ 30ನೇ ತಾರೀಕು 36 ಈ ತಿಂಗಳ ಕೊನೆಯಿಂದ ಆರಂಭ ಆಗೋದು ಜಾತ್ರೆ. ಆ ಜಾತ್ರೆ ಬಗ್ಗೆ ಪರಿಚಯ, ಅದರ ನಡೆ ನುಡಿ, ಗೋಕಾಕ್ ಜನ ಪರಂಪರಾಗತವಾಗಿ ಒಂದು ನಂಬ್ಕೊಂಡು ಬಂದಂಥ ನಮಿಸ್ತಾ ನಡೆದಂಥ ದೇವತೆ ಬಗ್ಗೆ, ಆ ದೇವತೆಯ ಜಾತ್ರೆ ಬಗ್ಗೆ ಒಂದಿಷ್ಟು ನಮ್ಮ ಕೃಷ್ಣ ಪಾರಿಜಾತ್ ಕೃಷ್ಣರಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಸನ್ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಒಂದಿಷ್ಟು ಈ ಜಾತ್ರೆ ವಿಶೇಷವಾಗಿ ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಮತ್ತು ಹೆಂಗೆ ಆಚರಿಸ್ತಾರೆ ಇದನ್ನು? ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ಓಂಕಾರನಾದ ಸ್ವರೂಪಿ ಜಗನ್ಮಾತೆಯ ಜಾತ್ರೆಯನ್ನು ಬಹಳ ಒಂದು ಹರ್ಷದಿಂದಲೇ ಪ್ರತಿಯೊಂದು ಗ್ರಾಮ, ಪಟ್ಟಣ, ನಗರಗಳಲ್ಲಿ ಆಚರಿಸುವಂಥ, ವಿಶೇಷವಾಗಿ ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ದೇವತೆ ಒಂದು ಇದ್ದೇ ಇರ್ತಾರೆ. ಗ್ರಾಮ ದೇವತೆಯನ್ನು ಆರಾಧಿಸುವಂಥದ್ದು 5 ವರ್ಷ, 9 ವರ್ಷ, 11 ವರ್ಷ, 21 ವರ್ಷ ಆ ರೀತಿ ಮಾಡ್ತಾ ಬರ್ತಾ ಇರ್ತಾರೆ. ವಿಶೇಷವಾಗಿ ಮಾಡಿದ್ರು ನಮ್ಮ 11ನೇ ವರ್ಷಕ್ಕಾಗಿದೆ. ಗೋಕಾಕ್ ನಗರದಲ್ಲಿ ಕೂಡ ಸರ್ ಮೊದಲಿನಿಂದಲೂ ಹಿರಿಯರು 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆಯ ಜಾತ್ರೆಯನ್ನು ಮಾಡ್ತಾ ಬಂದಿರೋದು ಎಲ್ಲರಿಗೂ ಗೊತ್ತಿದ್ದಂಥ ಒಂದು ಸಂಗತಿ. ಯಾಕಂದರೆ ಮೆರಕನಟ್ಟಿ ಹಾಗೂ ಮಹಾಲಕ್ಷ್ಮೀ ದೇವಿಯರು ಜೊತೆಗೂಡಿನ 5 ವರ್ಷಕ್ಕೊಮ್ಮೆ ನಡೆಯುವಂಥ ಇದು ಗೋಕಾಕ್ ಜಾತ್ರೆ. ಮೆರಕನಟ್ಟಿ ಲೆಕ್ಕವ, ಗೋಕಾವಿ ಲೆಕ್ಕವ. ಯಾಕಂದ್ರೆ ಮೆರಕನಟ್ಟಿ ಅಂದರೆ ಇದು ಭಾಳ ಅತಿ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಹತ್ತಿರದ ಹಳ್ಳಿ ಮೆರಕನಹಟ್ಟಿ ಅಂತೇಳಿ. ಈಗೇನಾಗೈತೆ ಅಂದ್ರೆ ಗೋಕಾಕ್ ಮತ್ತು ಮೆರಕನಟ್ಟಿ ಅಂತೇಳಿ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಬೃಹದಾಕಾರವಾಗಿ ಬೆಳೆದಿರುವಂದರೆ ಇಬ್ಬರೂ ದೇವತೆಯರನ್ನು ಅಂದರೆ ಮಹಾಲಕ್ಷ್ಮಿಯರನ್ನು ರೀ ಜೊತೆಗೂಡಿ ಜಾತ್ರೆಯನ್ನು ಮಾಡ್ಕೋತ ಬಂದಿದ್ದಾರೆ ನಮ್ಮ ಹಿರಿಯರು. ಅದರಂತೆ ಈ 2025 ಸಾಲಿನೊಳಗೆ ವಿಜೃಂಭಣೆಯಿಂದಲೇ ಸಡಗರದಿಂದ ಒಂದು ಜಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ ಹಿರಿಯರು. ಮೂಲತಃ ಆದಿಶಕ್ತಿಯ ಅವತಾರವನ್ನು ಈ ದೇವರಿ. ಯಾಕಂದ್ರೆ ದ್ಯಾಮವ್ವ ಅಂತಂದ್ರೆ ಏನು ಸರ್, ದೇಮ ಅಂದರೆ ಶ್ರೇಷ್ಠ, ಅವ್ವ ಅಂದರೆ ತಾಯಿ, ಅಂದರೆ ಶ್ರೇಷ್ಠ ತಾಯಿ ಅಂತೇಳಿ. ಇದು ನಿಜವಾಗಿ ಒಂದು ನಾಮ ಅಂತ ಆಗಲ್ಲ ರೀ, ಬಾಯಿಂದ ಬಾಯಿಗೆ ಜನರಿಗೆ ದ್ಯಾಮವ್ವ ಅಂತ ಬಂದದೆ. ನಿಜವಾಗಿ ಇದು ಆದಿಶಕ್ತಿಯ ಅವತಾರ. ಇವಳು ಜಗನ್ಮಾತೆ. ಈ ಜಗನ್ಮಾತೆ ಏನು ಮಾಡ್ತಾರೆ ಸರ್, ಯಾಕೆ ವಿಶೇಷತೆ ಅಂತಂದ್ರೆ ರೀ, ಒಮ್ಮೆ ಸೃಷ್ಟಿಕರ್ತರ ಅಂತ ಈ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನೀಗಲಾರದಂಥ ಕಾರ್ಯಗಳಂದರೆ ಈ ದೇವಿ ಮಾಡ್ತಾಳೆ. ಹೆಂಗೆ ಅಂತಂದ್ರೆ ಸರ್, ಈಗ ನೋಡ್ರಿ ದೇವಿಗೆ ಇವು 3 ಮಂದಿ ಇರ್ತಾರಲ್ಲ, ಇವರಷ್ಟು ತಮ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ. ದೇವಿ ರೂಪವನ್ನು ನೋಡಿದ್ರೆ ನಮಗೆ ಏನಾಗತ್ತೆ ಗೊತ್ತೇ ಸರ್, ಅಲ್ಲಿ ಶಂಖ ಚಕ್ರ ರೀ, ಮುಂದೆ ತ್ರಿಶೂಲ, ಡಮರ, ಗದ ಅಂದರೆ ಇವ್ರು ಏನು ತಮ್ಮೆಲ್ಲ ಶಕ್ತಿಯನ್ನು ಅಂದರೆ ಅಸ್ತ್ರಗಳನ್ನೆಲ್ಲ ದೇವಿಗೆ ಕೊಟ್ಟದ್ದು ನೋಡ್ತದೆ. ದೇವಿಯ ಒಂದು ಮೂರ್ತಿ ಭವ್ಯ ಅನಿಸ್ತದೆ ರೀ. ಸರಿ, ಅಂತ ಜಗನ್ಮಾತೆ. ಈಗ ಗೋಕಾಕದ ಮಟ್ಟಿಗೆ ಬಂದಾಗ ನಾವು ಇಲ್ಲೇ 2 ದೇವತೆಗಳನ್ನ, ಲಕ್ಷ್ಮಿಯರನ್ನೋ ಲಕ್ಕವನನ್ನೋ ನಾವು ಇಲ್ಲೇ 2 ತೇರುಗಳನ್ನ ಮಾಡಿ ಹೇಳಿದ್ವಿ. ಈ 2 ತೇರುಗಳು ಯಾಕದು? 2 ತೇಕನ್ಸ 2 ಊರು ರೀ, 2 ತೇರು ಗೋಕಾಕ್ ಮೊದಲಿನಿಂದ ಬಂದದ. ಈಗೇನೈತ್ರ ಅದು ಜಂಟಿಯಾಗಿ ಮಾಡ್ತಾ ಇದ್ರಿ. ಅದು ಮೊದಲು ಜಂಟಿಯಾಗಿ ಬಂದಿದ್ದು, ಜಂಟಿಯಾಗಿ. ಆಗ ಅದು ಅಲ್ಲಿ ಮೆರಕನಟ್ಟಿಗೆ ಅಂತ ಊರನೇ ಇರಲಿಲ್ಲ ರೀ. ಆ ಒಂದು ಊರು ಸುಮ್ಮನೆ ಹೆಸರಿಗೆ ಅಂತ ಇದೈತೆ ಅಷ್ಟೇ ರೀ. ಅದೇನು ದನಗಳನ್ನು ಕಾಯುವಂಥ ಒಂಥರ ಪ್ರದೇಶ, ನಿರ್ಜನ ಪ್ರದೇಶ ಇದ್ದಂಗಿತ್ತು ರೀ. ಆದರೂ ಆ ದೇವಿಯ ಒಂದು ಇದನ್ನು ಹಿಡ್ಕೊಂಡ್ರಿ ನಮ್ಗೆ. ಎಷ್ಟನೇ ತಾರೀಕು ಹೊರಗೆ ಇದೆ ರೀ ಇದು ಸರ್? ಇದು ಸೋಮವಾರ ಆಷಾಢ ಶುದ್ಧ 5 ಅಂದರೆ 30 ಜೂನ್ 2025 ಮಂಗಳವಾರ ರೀ. ಆಷಾಢ ಶುದ್ಧ 13 ದಿನಾಂಕ 18 ಜುಲೈ 2025
ಸುಮಾರು 9 ದಿವಸಗಳ ಪರ್ಯಂತರವಾಗಿ ಸರ ಈ ಗ್ರಾಮ ದೇವತೆಯರ ಜಾತ್ರೆ ವಿಜೃಂಭಣೆಯನ್ನು ನಡೀತಾ ಇದೆ. ಯಾವ ದಿನ ಏನೇನೋ ಆಚರಣೆ ಆಗ್ತದೆ? ಹಾಂ ಸರ್, ಇಲ್ಲಿ ಸರ ಒಂದೊಂದು ದಿವಸಕ್ಕೆ ವಿಶೇಷವಾದಂಥ ಒಂದು ಪ್ರಾಧಾನ್ಯತೆಯನ್ನು ಬರ್ತದೆ ರೀ. ಯಾಕಂದ್ರೆ ಮೊದಲನೇ ಸರಿ ಬಣಗಾರ ಓಣಿಗೆ ದೇವಿಯರನ್ನ ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಮತ್ತೊಮ್ಮೆ ಅವ್ರಿಗೆ ಬಣ್ಣ ಕೊಡ್ಕೊಂತಾರಲ್ಲ, ಜನಗಾರ ಮನೆಯಿಂದ ತರ್ತಾರೆ ರೀ. ಆವಾಗಿನಂದ್ರೆ ಇದು ನಿಜವಾಗಿಯೂ ಸರ ನಮ್ಮ ಜನರಲ್ಲಿದ್ದಾರೆ ಜಾತ್ರೆಯ ಒಂದು ತಯಾರಿ ನಡೆದುಬಿಡ್ತೈತೆ. ತಮ್ಮ ಮನೆಗಳನ್ನು ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡ್ಕೋದ್ರಿ, ಅದನ್ನೆಲ್ಲ ಮಾಡಿಕೊಂಡ ನಂತರ ಏನು ದೇವಿಯನ್ನು ಬಣಗಾರ ಅದು ಜನಗಾರ ಮನೆಯಿಂದ ಇದೆ, ಗುರುವಾರಪೇಟೆ ಜನಗಾರ ಮನೆಯಿಂದ ತರುವುದು ಅಂತ ಹೇಳ್ತಿರ್ತಾರೆ. ಅದೊಂದು ಸಂಭ್ರಮ ಸರ್. ದ್ಯಾಮವನ್ನು ಜನಗಾರ ಮನೆ ಅಂದರೆ ಯಾವತ್ತಂದ್ರೆ ಸೋಮವಾರ ದಿವಸ ರೀ 30ನೇ ತಾರೀಕು ಜೂನ್ 4 ಗಂಟೆಗೆ ಉತ್ಸವದಿಂದ ತಗೊಂಡು ಬಂದು ಅಂಬಿಗೇರ ಓಣಿ ಅಂತ ಬರ್ತಲ್ರಿ, ಅಂಬಿಗೇರ ಓಣಿಯೊಳಗೆ ಪ್ರತಿ ಪದ್ಧತಿ ಪ್ರಕಾರ ಅಲ್ಲಿ ಕುಂಡ್ರಿಸ್ತಾರೆ ಸರ್. ಕುಂಡ್ರಿಸಿದ ನಂತರ ಏನು ಮಾಡ್ತಾರೆ ರೀ, ದೇವಿಗೆ ಭಕ್ತರಲ್ಲ ಸರ್, ದೇವಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದೊಂದು ಸಂಪ್ರದಾಯ. ಸುಮಂಗಲೆಯರು ಎಲ್ಲ ಬಂದ್ರಿ ಉಡಿ ತುಂಬಿರಿ ದೇವಿಗೆ ಬೇಡ್ಕೋತಾರೆ. ಅದು ಅಲ್ಲಿ ಪ್ರಾರಂಭ ಆಗ್ತದೆ ಸರ್. ಆವಾಗ ಏನಂತಂದ್ರೆ ಸರ್ ವಿಶೇಷವಾದಂಥ ಒಂದು ಅಲಂಕಾರವನ್ನು ಮಾಡ್ತಾರೆ. ದೇವಿ ಬಂದಂತೆ ಸಂತೋಷದಿಂದ ನಮ್ಮ ಮಲ್ಲಿಕಾರ್ಜುನ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಮದ್ದನ್ನು ಹಾರಿಸ್ತಾರೆ ಸರ್. ಅಂದ್ರೆ ಸಂಭ್ರಮಿಸ್ತಾರೆ. ಅಂತ ದೇವಿಯ ಒಂದು ಆರಾಧನೆ ಪ್ರಾರಂಭ ಆಗ್ತದೆ ರೀ. ಆಮೇಲೆ ಏನಾಗ್ತದೆ ಅಂದ್ರೆ ಮರುದಿವಸ 1ನೇ ತಾರೀಕು ರೀ ಜುಲೈ ಏನಾಗ್ತದಂದ್ರೆ ಅಲ್ಲಿ ದೇವಿಯನ್ನು ಏನು ಮಾಡ್ತಂತಂದ್ರೆ ಅವತ್ತು ಹೊನ್ನಾಟ ಆಡ್ತಾರೆ ಸರ್. ಹೊನ್ನಾಟ ಅಂತಂದ್ರೆ ರೀ ಶಬ್ದಶಃ ಅರ್ಥ ನಾವು ಮಾಡಿದ್ರಿ. ಹೊನ್ನ ಅಂತಂದ್ರೆ ಬಂಗಾರ ಆಟ, ಅಂದರೆ ಬಂಗಾರದ ಆಟ ಒಂಥರ ರೀ, ಹೊಡಲು ಬೆಳಕಿನ ಆಟ ಅಂತಾರಲ್ಲ ಅಂತ ಒಂಥರ ಸಂಭ್ರಮಿಸ್ತಾರೆ. ಆದರೆ ನಿಜವಾಗಿಯೂ ಸರ್ ಅದು ಗಂಡ ಹೆಂಡತಿಯ ಸರಸ ವಿರಸದ ಆಟ ರೀ. ತಮಗೆಲ್ಲ ಗೊತ್ತಿರುವಂತೆ ಸರ ಬ್ರಾಹ್ಮಣ ಮನೆತನ ಅಂದರೆ ನಾವು ಬ್ರಹ್ಮ ಇದ್ಕೊಂಡು ಬ್ರಾಹ್ಮಣ ಮನೆತನದ ಕನ್ಯೆ ಅಂತ ಇದ್ದೇಮವ್ವ ಅಂದ್ರೆ ಜಗನ್ಮಾತೆ ರೀ. ಏನು ಮಾತಂದ್ರೆ ಸಹಜವಾಗಿ ನನ್ನ ಹಣೆ ಬರ ಪ್ರತಿಯೊಬ್ಬರಿಗೆ ನಮ್ಮ ಭವಿಷ್ಯ ಏನಾಕತಿ ಅನ್ನೋದು ತಿಳುವಂಥ ಒಂದು ಕುತೂಹಲ ರೀ. ಆ ರೀತಿಯಾಗಿ ಏನು ಕೇಳ್ತಾರೆ ಅಂದ್ರೆ ಶೆಟ್ಟೆ ತಾಯಿ ಅಂತ ಬರ್ತಾರೆ ಅವ್ರ ತಾಯಿ. ನನ್ನ ಹಣೆ ಬರ ಏನು ಬರ್ದಿವ ಅಂತ ಕೇಳ್ತಾರೆ. ಕೇಳಬಾರ್ದವ ಏನಾಕೈತೆ ಅದನ್ನ ಅನುಭವಿಸ್ಬೇಕಂತ ಆಕೆ ತಾಯಿ ಹೇಳ್ತಾಳೆ ರೀ. ಆದ್ರೆ ಆಕೆದು ಇಲ್ಲ ಹೇಳು ನೋಡಿ ಏನಾಕೈತೆ ಅಂದು ಆಕೆ ಮಗಳ ಇದಕ್ಕಾಗಿರಿ ನೋಡುವ ನಿನ್ನ ಕೈಯಿಂದ ನಿನ್ನ ಗಂಡನ ಮರಣ ಆಕತಿ ಬಾರ್ದನ್ನು ಅಂತಂದ್ಬಿಡ್ತಾರೆ. ಏನು ಹೇಳ್ತೀಯಮ್ಮ ನೀನು ಅಂತ ಹೇಳಿ ಯಾರಾದರೂ ತಮ್ಮ ಗಂಡನ ಯಾವ್ದಾರು ಕೊಲ್ತಾರೇನು ಪ್ರಶ್ನೆ ಮಾಡಿ ಇದು ಸಾಧ್ಯ ಇಲ್ಲ, ಇದನ್ನು ಸುಳ್ಳು ಮಾಡ್ದಂತಾಳೆ. ಒಮ್ಮೆ ವಿಧಿಲಿಕ್ಕೆ ಸುಳ್ಳು ಆಗೋದಿಲ್ವಾ ಅಂತ ಹೇಳ್ತಾಳೆ. ಹಾಗಂತ ಮನೆ ಬಿಟ್ಟು ಹೋಗಿಬಿಡ್ತಾಳೆ ದ್ಯಾಮ. ಅದು ಕತೆ ರೀ. ನಂತರ ಏನಂತಂದ್ರಿ ಹದಿರೇಖೆ ಬಂದು ಕೂಡಲೇ ಏನಾಕತ್ರಿ ಕಾಮಾತುರಾಣಂ ನ ಭಯಂ ಲ ಲಜ್ಜ ಅಂತಾರಲ್ರಿ. ವಿಹಾರ ಮಾಡ್ತಾರವ್ರಿ. ಅವು ಸುಂದರ ಯುವಕನನ್ನು ನೋಡಿ ಮೋಹಿತಳಾಗಿಬಿಡ್ತಾಳೆ ಸರ್. ಮೋಹಿತಳಾಗಿ ಅಲ್ಲಿ ಜಾತಿ ಪಾತಿ ಏನು ಕೇಳಿಲ್ಲ ರೀ. ಯಾಕಂದ್ರೆ ಪ್ರೇಮ ಕುರುಡು ಅಂತಾರಲ್ಲ. ಹಿಂಗಾಗಿ ಮದುವೆ ಆಗ್ತೈತಿ, ಮಗನ ಹುಡ್ತಾನ್ರಿ ಇಂಗ್ಳವ್ವ. ಹುಟ್ಟಿದ ನಂತರ ಏಕೈತಿ ಸಹಜ ಮನುಷ್ಯಾಗ್ರಿ ಮೊದಲಿನ ಪ್ರೀತಿ ಹಂಗೆ ಉಳಿದುಳ್ರಿ. ಬರಬರ್ತ ದಾಂಪತ್ಯದೊಳಗೆ ರೀ ಒಂಥರ ವಿರಸ ಅಂತ ಬರ್ತಾರೆ. ಹಂಗೆ ರೀ ಇವು ಪಾಪ ಏನಾಗ್ತ ಉದ್ಯೋಗವಾಗಿ ಹೋಗಿರ್ತಾನೆ. ಆತ ಸಮಗಾರ ಅನ್ಕೊಳ್ರಿ ಇವು ಆ ಮಗನ ಕರ್ಕೊಂಡು ಹೋದ ಅವ್ನು ಕಿಶದಾಗ ಒಂದು ಚರ್ಮ ತುಂಡು ತೊಗೊಂಬಂದಿರ್ತಾನೆ. ಇದು ಎಲ್ಲಿದು ಅಂತ ಕೇಳಿಕೊಳ್ಳಮ್ಮ ಹಿಂಗೆ ಅಪ್ಪನ ಅಂಗಡಿ ಐತಿ ಅಂತ ಹೇಳ್ಬಿಡ್ತಾನೆ. ಆವಾಗ ಕುರೋ ಬರ್ತಾರೆ. ನೋಡಿ ಮನುಷ್ಯಾಗ್ರಿ ಎಷ್ಟು ತಿಳುವಳಿಕಿದ್ರು ಸುಜ್ಞಾನಿ ಆಗಿದ್ರು ದೇವತಾ ಇದ್ದರೂ ಕೂಡ ರೀ ಅಲ್ಲಿ ಏನಾಕೈತೆ ಅಂದ್ರೆ ಶ್ರೀಸಾಮಾನ್ಯರು ಅಂತೀರಿ ದ್ಯಾಮವ್ವ ಗಂಡನ ಜೋಡಿ ಜಗಳ ಆಗ್ತದೆ. ನೀನು ನನಗೆ ಯಾಕೆ ಹೇಳಿಲ್ಲ? ನೀವು ಕೇಳಿಲ್ಲ ನಾ ಹೇಳಿರ್ತಾನೆ. ಯಾಕಂದರೆ ಜಾತಿ ನೀವು ಕೇಳಿಲ್ಲ. ಯಾಕಂದ್ರೆ ಕಾಮಾತುರಾಣಂನ ಭಯಂನ ಇದೆ ಪ್ರೇಮ ಕುರುಡು. ನಂತರ ಅದೇ ಏನಾಕತ್ತಂದ್ರೆ ವಿರಸ ಆಗಿಬಿಟ್ರೆ ಈಕಿದೆ ಗಂಡನ ಮನೆಗೆ ಬಿಟ್ಟು ಮತ್ತೆ ತವ್ರ ಮನೆಗೆ ಬರ್ತಾರೆ. ತವ್ರ ಮನೆಗೆ ಬಂದು ಏನು ಕೊಡ್ತಾನೆ ರೀ ಆವಾಗಿಂದ ಜಾತ್ರೆ ಶುರು ಆಕತ್ ನೋಡ್ರಿ. ಆವಾಗ ಸಹಜವಾಗಿ ಗಂಡ ಕರ್ಯಾಕೆ ಹೋಗ್ತಾನೆ ರೀ. ಕರ್ಯಾಕೋದು ಮತ್ತು ಒಳ್ಳೆ ಮಾತಿಂದ ಹೇಳ್ತಾನೆ ರಾಣಿಗ. ಅವನ ಸರ್ ರಾಣಿಗ ರೀ. ಅವನು ಹೇಳ್ತಾನೆ ಬಾ ಹೋಗೋಣ ನಾವು ಸಂಸಾರ ಇದು ಮಾಡೋಣ ಅಂದ್ಕೊಳ್ಳಿ. ಏನು ಒಂದು ಹೇಳಿಲ್ಲ ಯಾಕ ಅದು ವಿರಸಕ್ಕೆ ಹೊರಗಿ ನಂತರ ಸಹಜವಾಗಿ ಬಿರುಸು ಮಾತಾಡಕ್ಕೆ ಶುರು ಮಾಡ್ತಾನೆ ರೀ. ರಾಣಿಗೇನ ಮಾತು ಕೇಳಿರಲಿಲ್ಲ. ಯಾಕಂತಂದ್ರೆ ಆ ರೀತಿ ಅನಿವಾರ್ಯ ಬರ್ತದೆ ಸರ್. ಅವಾಗ ಏಕೆಂದ್ರೆ ಸಿಟ್ಟು ಎದ್ಬಿಡ್ರಿ. ಯಾವಾಗ ದೇವಿ ಸಿಟ್ಟಿಗೆ ಹೇಳ್ತಾರೆ ಸರ್ ಇದನ್ನು ನಮ್ಮ ಮಂದಿ ಅದನ್ನು ವಿಜೃಂಭಿಸಿದಾರೆ. ಸಿಂಹದ ಮೇಲೆ ಕೂತು ಅವೆಲ್ಲ ಖಡ್ಗ ಹಿಡ್ಕೊಂಡು ಅವ್ನಿಗೆ ಬೆನ್ನು ಹತ್ತಿ ಹೋಗ್ಬಿಡ್ತಾರೆ. ಮತ್ತು ಸಹಜ ನೋಡ್ರಿ ಯಾರಿಗಾದ್ರೂ ಭಯ ಆಗೋದ್ರಿ. ಈಗ ಹೇಳ್ತೀರಿ ಯಾಕಂದ್ರೆ ಇದು ಮಾಡಿದಂದ್ರೆ ಗಂಡ ಮೆತ್ತಗೆ ಹಾಕೊಂಡಲ್ರಿ ಹಂಗೆ ಓಡಾಕೆ ಶುರು ಮಾಡ್ತಾನೆ. ಓಡಾಕೆ ಶುರು ಮಾಡಿದ ಕೂಡಲೇ ಇರ್ತಾರೆ ಅವು ಇಂಗ್ಳೊಬ್ಬ ಮಗು ಅದು ಇರ್ತಾರೆ. ಎಲ್ಲರೂ ಒಂಥರ ಇದಾಗಿಬಿಡ್ತಿರಲ್ಲ ಆಕೆ ದೇವಿ ಬೆನ್ನಟ್ಟುದು ಅವ್ನು ಓಡಾಡೋದು ಅಂತಂದ್ರೆ ಇದೇ ಬೆಳಗನಕ ಆಗ್ತಿತ್ತಲ್ಲ ಇದಕ್ಕೆ ಹೊನ್ನಾಟ ಅಂತೇಳಿ ಹೇಳ್ತಾರೆ. ನಿಜವಾಗಿ ಕಡೆಗೆ ಸರ್ ಆ ಗಂಡನ ಅಸಹಾಯಕ ಸ್ಥಿತಿ ಹೆಂಗಾಗತ್ತಂದ್ರೆ ಹೆದರಿ ಕೋಣೆನ ಹೊಟ್ಟೆ ಒಳಗೆ ಹೋಗಿಬಿಡ್ತಾನೆ.
ಆವಾಗ ಈಗ ದೇವಿ ನೋಡ್ರಿ ಸಾಕ್ಷಾತ್ ದೇವಿ ಇದ್ದರೂ ಕೂಡ ರೀ ಏನು ಮಾಡಬೇಕು ಏನು ಮಾಡೋದು ಅಂತ ಅಂದ್ಕೊಂಡ್ರೆ ಕೋಣನ ಕಡ್ದು ಬಿಡ್ತಾರೆ. ಈಗಿನ ಮೊದಲಿನ ಸಂಪ್ರದಾಯ ಬಂದದ್ರಿ ಕೋಣ ಕಡಿಯುವಂಥದ್ದು ರೀ. ಅಂದ್ರೆ ಎಂಥ ಒಂದು ಇದಿದ್ರು ಕೂಡ ರೀ ಮನುಷ್ಯ ಬುದ್ಧಿ ಶೂನ್ಯ ಆಯ್ತು ಅಂತಂದ್ರೆ ಏನು ಮಾಡ್ತಾರೋ ಏನೆಲ್ಲ ಮಾಡ್ತಾರೋ ಮಾಡ್ತಾರೆ. ಹಾಂ, ಇದು ಬತ್ತು ನೋಡಿರಿ ನಿಮ್ದು, ಯಾಕಂದ್ರೆ ನಿಮ್ಮ ಬಾಯಿಂದ ಬರಬೇಕಾಗಿತ್ತು. ಈ ಜಾತಿ ವೈಷಮ್ಯ ಏನದ ಸರ ಇದು ಹೋಗೋದೇ ಇಲ್ಲ ಅಂತ ಅನಿಸ್ತದೆ ರೀ. ಯಾಕೆ ಆ್ಯಕ್ಚುಲಿ ಹಿಂಗೆ ಆಗಬಾರ್ದು, ಪ್ರಾಣಿ ಹಿಂಸೆ ಆಗಬಾರ್ದು ಅಂತ ಅನಿಸ್ತೈತೆ ರೀ. ಆದರೆ ಅದು ಪರಂಪರಾಗತವಾಗಿ ಅಂದ್ರೆ ಅವನಿಗೆ ಬೆನ್ನು ಹತ್ತಿ ತೇರ್ಲೆ ಕುತ್ಕೊಂಡು ಬೆನ್ನು ಹತ್ತಲ್ಲ ಅವಾಗ. ಹಾಂ, ಇಲ್ಲ ರೀ, ನಂತರ ಪಾಲಿಕೆ ಒಳಗೆ ಬರ್ತದೆ ನೋಡಿಲ್ರಿ, ತೇರಿನಾಗ ನಂತರ ಕುಂತ ಹೇಳ್ತಿರ್ತಾರೆ ರೀ. ಅದಕ್ಕೆ ಪಾಲಿಕೆ ಹೊನ್ನಾಟದೊಳಗೆ ಐತ್ರಿ ಪಾಲಿಕೆ. ಯಾಕಂದ್ರೆ ತೇರೆಲ್ಲ ಹೋಗಿ ಹೆಚ್ಚಿದ ಮೇಲೆ ಗುಡಿಗೆ ಹೆಚ್ಚಿದ ಮೇಲೆ ತರ ಕೋಣನ ಮರ್ದನ ಆಕತಿ, ಮರ್ದನ ಆಕೈತರ ಕೋಣನ ಮರ್ದನ. ಅದ್ರ ಮುಂದೆ ಕೋಣಪ್ಪ ಹೊಡೆದಿರ್ತಾನ, ಹಿಂದೆ ಬೆನ್ನ ಹಚ್ಚಿರ್ತಾರ, ಅದು ರಥ ತಗೊಂಡು ಬೆನ್ನ ಹಚ್ಚಿರ್ತಾರ. ಸರ್ ದೇವಿ ಹಂತಕ್ಕೆ ಹೋಗ್ತಾನೆ ಸರ್. ಹಾಗೆ ಆ್ಯಕ್ಚುಲಿ ಹೇಳ್ಬೇಕಾ ಸರ್, ಶೈಲಿಪುತ್ರಿಯಾಗಿ ಶಿವನನ್ನು ಒಲಿಸಿದಾಳೆ ದಾಕ್ಷಾಯಣಿ ರೀ. ದಕ್ಷ ಬ್ರಹ್ಮಣ ಎದ್ದಿಳ್ಕೊಂಡು ಹಾಗೆ ಪಾರ್ವತಿಗಳ ಆಕೆ ಶಾಂಭವಿ ರೀ, ಈಕೆ ಬ್ರಹ್ಮಚಾರಿಣಿ ರೀ, ಚಂದ್ರಘಂಟಾದೇವಿ, ಕುಷ್ಪುಂಡಾದೇವಿ, ಸ್ಕಂದಮಾತೆ, ಕಾತ್ಯಾಯಣಿ, ಕಾಲರಾತ್ರಿ ದೇವಿ, ಸಿದ್ಧಿರಾತ್ರಿ ದೇವಿ, ಮಹಾಗೌರಿಯಾಗಿ ವಿಜೃಂಭಿಸ್ತಾ ಇರ್ತಾರೆ. ಇದು ಮುಂದೆ ರಥ ಎಂದಿನ ಸ್ಟಾರ್ಟ್ ಆಗ್ತದೆ ರೀ ಗುರುಗಳ? ರಥ ಸರ್ ಪ್ರಾರಂಭ ಆಗೋದು 2ನೇ ತಾರೀಕು ರೀ. 2ನೇ ತಾರೀಕು ಏನಕ್ಕಂತ ಸರ್ ಅಂಬಗೇರ ಗಲ್ಲಿಯೊಳಗೆ ಏನು ಅಲ್ಲಿ ಕೂತಿರ್ತಾರೆ, ಪ್ರತಿಷ್ಠಾಪನೆ ಮಾಡಿರ್ತಾರೆ ರೀ. ಆ ದೇವಿನ ಏನು ಮಾಡ್ತಾರೆ ತೊಗೊಂಡು ಬಂದು ನೀವು ಸೋಮವಾರಪೇಟೆ ಒಳಗೆ ಇದೈತಾರೆ ತೇರು ಇರ್ತದೆ ರೀ. ಹಾಂ, ಆ ಸೋಮವಾರಪೇಟೆ ಒಳಗೆ ಇದಂತ ಅಲ್ಲಿ ತೇರು ಕೊಂಡಿರಿಸಿ ಅದು 1ನೇ ಬರ್ತಾರೆ. 2ನೇ ತಾರೀಕಿಗೆ ಬಂದು ಇಲ್ಲಿ ದ್ಯಾಮವ್ವನ ಗುಡಿಗೆ ಬರ್ತಾರೆ. ದ್ಯಾಮವ್ವನ ಗುಡಿಗೆ ಬಂದ ನಂತರ ರೀ ಅವು 2 ತೇರುಗಳು ಇರ್ತಾವಲ್ಲ ರೀ, ಅವು ಮತ್ತು ಹಿಂಗೆ ಕೆಳಗಡೆ ಈ ಅಪ್ಸರಾ ಕುಟುಂಬ ಮಾರ್ಗವಾಗಿ ರೀ ರವಿವಾರಪೇಟೆ ಮುಖಾಂತರವಾಗಿ ನಂತರ ಒಂದು ಗುರುವಾರಪೇಟೆ ಮಹಾಲಕ್ಷ್ಮೀ ದೇವಿ ಗುಡಿಗೆ ಹೋಗ್ತದೆ ರೀ. ಇನ್ನೊಂದು ಬಾಪನ ಕೂಟ ಅಂತಾರ, ಅಗಳಿ ಕೂಟ ಅಲ್ಲಿಂದ ಇದು ಒಂದು ಗುರುವಾರಪೇಟೆಗೆ ಹೋಗ್ತದೆ ರೀ. ನಂತರ ಅದು 4ನೇ ತಾರೀಕು ಹೋಗ್ತದೆ ರೀ. ಇದು 5ನೇ ತಾರೀಕು ಈ ಕಡೆ ಹೋಗ್ತದೆ ಸರ್. ಮಹಾಲಕ್ಷ್ಮೀ ದೇವಿ ಒಂದು ಹೋಗ್ತದೆ, 5ನೇ ತಾರೀಕು ಒಂದು, 4ನೇ ತಾರೀಕು ಗುರುವಾರಪೇಟೆ ಮಹಾಲಕ್ಷ್ಮಿ ಗುಡಿಗೆ ಬಂದಿರ್ತದೆ ರೀ. 5ನೇ ತಾರೀಕಿಗೆ ಇದು ಮೆರಕನಟ್ಟಿ ಲಕ್ಷ್ಮಿ, ಈಗ ನಮ್ಮ ಲಕ್ಷ್ಮೀ ಬಡಾವಣೆ ಅಂತ ಹೇಳ್ತಾರೆ ಸರ್. ಈಗಂತೂ ಸರ್ ಲಕ್ಷ್ಮೀ ಗುಡಿ ನೋಡ್ಲಿಕ್ಕೆ ಆನಂದ ಸರ್. ಯಾರು ದೇಶ ವಿದೇಶಿಯರು ಸರ್ ಕುಕ್ಕಾಕ್ ಪಾಲ್ಸ್ ನೋಡಕ್ಕೆ ಬಂದವ್ರು ನಮ್ಮ ಮಹಾಲಕ್ಷ್ಮೀ ದೇವಿ ದರ್ಶನ ತೊಗೊಂಡು ಹೋಗಬೇಕು, ಅಷ್ಟು ಸುಂದರವಾಗಿ ನಿರ್ಮಾಣ ಆಗಿದೆ, ಭಾಳ ಸುಂದರ ಆಗಿದೆ ಸರ್. ಅಂದರೆ ಈ ಗುಡಿಗಳ ಮುಂದನ ಕೋಣನ ಹನನ ಆಗ್ತದೆ ರೀ. ಅದು ಸಾರ್ವಜನಿಕವಾಗಿ ಹಂಗೆ ಮಾಡಲಿಕ್ಕೆ ಬರೋದಿಲ್ಲ ರೀ. ತಮಗೆಲ್ಲ ಗೊತ್ತಿರುವಂತೆ ಸರ್ ಅದು ಕಾನೂನು ನಿಷೇಧ ಅದ ರೀ. ಅದಕ್ಕಾಗಿ ಸುಮ್ಮನೆ ಅದನ್ನು ನೆಪ ಮಾತ್ರ ತೋರಿಸಿ ಮಾಡ್ತಿರ್ತಾರೆ. ಆದರೆ ಯಾಕಂದ್ರೆ ಈಗ ನೋಡ್ರಿ ಕಟಕರ ಮನೆಯಾಗ ದಿವಸ ಎಷ್ಟು ಪ್ರಾಣಿಗಳು ಹತ್ಯಾಕಿರ್ತವೆ. ಇದು ಆಗೋದು ಸಾರ್ವಜನಿಕ ವಲಯದೊಳಗೆ ಆಗಬಾರದು ಅನ್ನೋಂಥ ಒಂದು ಸರ್ಕಾರದ ಒಂದು ನಿರ್ಬಂಧ ರೀ. ಅದಕ್ಕಾಗಿ ಅದು ಬೇರೆ ಕಡೆ ಆಗ್ತಿರ್ತಾವೆ ರೀ. ಇನ್ನು ತಪ್ಪೇನಲ್ಲ ರೀ, ಅದು ಮೊದಲಿಂದ ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ ರೀ. ಒಟ್ಟಾರೆಯಾಗಿ ನಿಮಗೆ ಹಾಂ ಸರ್, ಈ ಜಾತ್ರೆ ಬಗ್ಗೆ ಏನು ಅನ್ನಿಸ್ತದೆ ಸರ್? ಈ ಜಾತ್ರೆ ಒಳಗೆ ಸರ್ ಅಬಾಲವೃದ್ಧರಾಗಿ ಭಾಳ ಹುರುಪಿನಂದ್ರೆ ಭಾಳ ಸಂತೋಷದಿಂದ ರೀ ಎಲ್ಲರೂ ಭಾಗಿಯಾಗೋದನ್ನು ಕಂಡ್ರೆ ಭಾಳ ಸಂತೋಷ ಅನಿಸ್ತದೆ ರೀ. ಯಾಕಂದ್ರೆ ಮನೆಗಳೆಲ್ಲ ನೋಡಿ ನವೀಕರಣ ಮಾಡಿದಾರೆ ರೀ. ಇಡೀ ಗೋಕಾಕ ಊರಣರ ನವವಧುವಿನಂತೆ ಶೃಂಗಾರ ಮಾಡಿದ್ದಾರೆ ಸರ್. ಹೊರಗಡೆ ನೋಡಿದ್ರೆ ನೋಡಿ ಇನ್ನು ಸ್ವಲ್ಪ ರಾತ್ರಿ ಹೊತ್ತಾತಂದ್ರೆ ಒಂಥರ ಎಲ್ಲ ಒಂದು ವಿದ್ಯುತ್ ದೀಪಗಳಿಂದ ರೀ ಕಂಗಳಿಸ್ತಾ ಇದೆ ರೀ. ಮತ್ತು ವಿಶೇಷವಾಗಿ ಸರ್ ಭಕ್ತರೆಲ್ಲ ರೀ ತಮಗೆ ಶಕ್ಯಾದಷ್ಟು ಒಂದು ಇದು ಮಾಡಿದ್ದಾರೆ ರೀ, ತಮ್ಮ ತನುಮನಗಳನ್ನು ಅರ್ಪಣೆ ಮಾಡಿದ್ದಾರೆ ರೀ. ಇಂಥ ಒಂದು ಸಂದರ್ಭಗಳು ಸರ್ ಸಾಮಾನ್ಯಗಳು ಜನರು ಒಂದು ಹೇಳಿದಷ್ಟು ಅಂತ ಹೇಳಿಲ್ಲ ಸರ್, ದುಡ್ಕೊಂಡು ತಿನ್ನೋ ಮನುಷ್ಯ ಸಹಿತ ರೀ ಉಲ್ಲಾಸದಿಂದ ರೀ ಈ ಒಂದು ಮನರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದನ್ನು ಕಂಡಾಗ ನನಗೆ ಒಂಥರ ಖುಷಿ ಅನಿಸುತ್ತೆ. ಏನಪ್ಪ ನಾವಿಷ್ಟು ಇದ್ದು ಸ್ವಲ್ಪ ಪೆನ್ಷನ್ ತೊಗೋದು ರೊಕ್ಕ ಇದ್ದು ಸಹಿತ ನಾವು ಖರ್ಚು ಮಾಡೋಕ್ಕೆ ಲೆಕ್ಕ ಹಾಕೋತೀವಿ. ಅದು ಇವ್ರು ಎಷ್ಟು ಸಂಭ್ರಮದ ಸಂತೋಷ ಸರ್. ಅಲ್ಲಿ ದುಡ್ಡು ನಗಣ್ಯ ಅನಿಸ್ತದೆ ಸರ್. ಪ್ರೀತಿ, ಜಾತ್ರೆ, ಸಂಭ್ರಮ ಸನ್ನಿವೇಶದಲ್ಲಿ ಅನೇಕ ಸ್ಪರ್ಧೆಗಳು ನಡೀತಾವ, ಮತ್ತೆ ಸೈಕಲ್ ಸ್ಪರ್ಧೆ ಸರ್. ಈ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಿರಿ ನಮ್ಮ ಗೋಕಾಕದ ಜನಪ್ರಿಯ ಶಾಸಕರು ರಮೇಶ್ ಜಾರಕಿಹೊಳಿ ಅವ್ರದಾರ ರೀ. ಅವರ ಜೊತೆಗೆ ಸರ್ ಹೆಗಲಿಗೆ ಕೊಟ್ರಿ ಭಾಳಷ್ಟು ಮಂದಿ ಸರ್ ಮೊದಲಿನಿಂದಲೂ ಯಾಕಂದ್ರೆ ಆಯಾ ಮನೆ ತನಕ ಅದೊಂದು ಬಾಬ್ ಅಂತೇಳಿ ಕೊಡ್ತಿರ್ತಾರೆ ಸರ್ ಹಳ್ಳಿಯೊಳಗೆ. ಅವರೇ ಬರಬೇಕು, ತೇರಿನಾಗಿ ಇವರೇ ಕೊಂಡಿರ್ಬೇಕು, ಹಿಂಗೆ ಅಂದು ಬಂದದ್ರಿ. ಹಂಗೆ ಸರ್ ವಿಶೇಷವಾಗಿ ರೀ ನಮ್ಮ ಮೊದಲು ಅಜ್ಜ ಇದ್ರು ಚೌಹಾಣ್ ಅಜ್ಜ ಅಂತೇಳಿ ಅವ್ರ ಮೊಮ್ಮಗ ರೀ ರಾಮಚಂದ್ರಪ್ಪ ಚೌಹಾಣ್ ಬಂದಿದ್ದಿಂದ ದೈವಿ ಭಕ್ತರು ರೀ. ಅವ್ರ ಮೊಮ್ಮಗ ರೀ ಪ್ರಭಾಕರ್ ಚೌಹಾಣ್ ಅವ್ರಿ. ಮುಂದೆ ಬಸವಣ್ಣಪ್ಪ ಸತ್ಯಪ್ಪ ಬನ್ನಿಶೆಟ್ಟಿ ಅಂತ ಹೇಳ್ರಿ, ಶ್ರೀಪಾದ್ ದೇಶಪಾಂಡೆ ಅಂತ್ರಿ, ಅಶೋಕ್ ಹೆಗ್ಗಣ್ಣವ್ರಿ, ಅಡಿಯಪ್ಪ ಕಿತ್ತೂರ, ದೇವರಾಜ್ ಪಾಟೀಲ್,
ಶಿವಾನಂದ ಬನಶೆಟ್ಟಿ, ಸಗರ್ ಕೋತ್ವಾಲ್ ಗೌಡ್ರು ಸರ್. ರಾಣಿ ಅಬ್ಬಕ್ಕದೇವಿ ಇಲ್ಲಿ ಆಡಿದಂತ ಇದಲ್ರಿ, ಆವಾಗ ಕೋತ್ವಾಲ್ ಗೌಡ್ರನ್ನ ನೇಮಿಸಿರ್ತಾರೆ ರೀ. ಇನ್ನು ಮೊದಲಿನಿಂದಲೂ ನಮ್ಮ ಮುಸಲ್ಮಾನ್ ಪರಂಪರೆಯಲ್ಲಿ ನಮ್ಮ ಊರ್ ಗೌಡ್ರಂತ ಇವ್ರ ರೀ ಕೋತ್ವಾಲ್ ಗೌಡ್ರು ರೀ. ಸಿದ್ದಪ್ಪ ಮುತ್ತಪ್ಪಗಳು, ಅನಿಲ್ ಸುಂದೋಡಿ, ಆನಂದ್ ಗುಳ್ಳಾಗಡ್ಡಿ, ಹಿಂಗೆ ಭಾಳಷ್ಟು ಜನ ಇದ್ದಾರೆ ಸರ್. ಅವರೆಲ್ಲರೂ ಹೇಗೆ ಬಿಡಿತಾರೆ ಸರ್, ಒಟ್ಟಾರೆ ತಮ್ಮ ಒಂದು ಫಲಾಪೇಕ್ಷೆ ಇಲ್ಲದೆ ದೇವಿಯ ಒಂದು ಕಾರ್ಯದಲ್ಲಿ ಅವರೆಲ್ಲ ಇದು ಮಾಡಿ. ಯಾಕಂದ್ರೆ ಮಹಾಲಕ್ಷ್ಮಿ ಅವತಾರವಂತ ಈ ಗ್ರಾಮದಲ್ಲಿ ಸರ್ ಇನ್ನೂ ಭಾಳ ಜನ ಅದಾರ ಸರ್. ಜಾತ್ರಾ ಕಮಿಟಿ ಸದಸ್ಯರು ಇಷ್ಟು ಅಂತ ಹೇಳಕೊಂಡ್ರಿ. ಈಗ ನಾಗಪ್ಪ ಉಳ್ಳಾಗಡ್ಡಿ ಅಂತಾರೆ, ದೇವಪ್ಪ ಉಳ್ಳಾಗಡ್ಡಿ ರೀ, ಬಸವರಾಜ ಸನದಿ, ಚಂದ್ರಶೇಖರ್ ಬಾಬೂಜಿ, ಜೋಗೋಜಿ ರೀ, ಮಲ್ಲೇಶ್ ವಾಲಿಕಾರಿ, ಸಿದ್ಲಿಂಗ್ ಉಳ್ಳಾಗಡ್ಡಿ, ಅರ್ಜುನ್ ಪವಾರ, ಕೆಂಚಪ್ಪ ನಿಂಗಾಪುರಿ, ಮಾರುತಿ ಬಾಗೂಜಿ, ಸಾಗರ್ ಗುಡ್ಡದ ಮನಿ, ಮುಂದೆ ಪರಶುರಾಮ್ ಜಾಧವ್, ಶ್ರೀಕಾಂತ್ ಕದಮ್ಮ, ಮಾರುತಿ ಬೆಳಗಲಿ, ಸಂಜಯ್ ವಾಲಿಕಾರಿ, ಕರಿಯಪ್ಪ ದಳವಾಯಿ, ಮುಂದೆ ಬೀರಪ್ಪ ಉಳ್ಳಾಗಡ್ಡಿ, ಶಂಕರ್ ಸಾವಂಜಿ, ಲಕ್ಕಪ್ಪ ಕೊಂಡಲಿ, ಸಾಕಷ್ಟು ಭಾಳ. ಯಾಕಂದರೆ ಎಲ್ಲರೂ ಹಿರಿಯರಂತ ಇಷ್ಟು ಮಾಡ್ತಾರೆ. ಇನ್ನೂ ಅದು ಪರೋಕ್ಷವಾಗಿ ಅಪರೋಕ್ಷವಾಗಿ ನಿರಂತರ ನೋಡ್ತಾರಪ್ಪ ಇಡೀ ಊರು ಒಂದಾಗಿ ಮಾಡ್ತಾರೆ. ಒಂದು ಮಹಾಪ್ರಸಾದದ ವ್ಯವಸ್ಥೆ ಒಳಗೆ ಸರ್ ಎಲ್ಲರೂ ಇಷ್ಟು ಸಂತೋಷದಿಂದ ಪಾಲ್ಗೊಳ್ತಾರಲ್ಲ ಸರ್, ಆವಾಗ ಅದು ದೇವಿಯ ಪ್ರಸಾದ ನಿಜಕ್ಕೂ ಅದು ಭಾಳ ಅಮೃತಮಯ ಆಗಿರ್ತೈತೆ ರೀ. ಮನ್ಯಾಗ ನೀವು ಬೇಕಾದಂಗೆ ಮಾಡಿರಿ ಅಷ್ಟು ಇದಾಗಿರೋಲ್ಲ, ಎಲ್ಲರೂ ಕೂಡ ಎಷ್ಟು ಪ್ರೀತಿಯಿಂದ ಭೋಜನ ದಿನ ಅದನೋ ಅಲ್ಲೇ ದಿವಸ ರೀ. ದಿವಸ ನಿಮಗೆ ಏನಿರ್ತದೆ ಮಹಾಲಕ್ಷ್ಮಿ ಇದರ ಮತ್ತು ಜೊತೆಗೆ ನಮ್ಮ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಇದಲ್ರಿ, ಒಂದು ಆವರಣ ದೊಡ್ಡದ ರೀ. ಮತ್ತು ಜನತೆಯನ್ನು ಸಹ ಸಾಗರದಿಂದ ಇದ್ದರೂ ಕೂಡ ಸರ್ ಪ್ರಸಾದದ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಸರ್. ಎಲ್ಲರಿಗೂ ಪ್ರಸಾದ ಸಿಗುವಂಗೆ ರೀ, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಭಾಳ ಸುಂದರವಾಗಿ ಮಾಡ್ತಾಯಿದ್ದಾರೆ ಸರ್. ಇಂಥ ಒಂದು ಸಂಭ್ರಮತೆ ಇದರೊಳಗೆ ಬೇರೆ 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 ಅದು ಸಹ ಈ ಮನರಂಜನೆಗಾಗಿರಿ ಆಟ ಪಾಠಗಳಿರ್ತಾವೆ, ಮತ್ತು ಖುಷಿಗಾಗಿರಿ ಷರತ್ತುಗಳು ಅಂತ ಇರ್ತಾವ್ರೆ. ಎತ್ತಿನ ಜೋಡಿ ರೀ, ಸೈಕಲ್ ಷರತ್ತು, ಜೋಡಿ ಕುದುರೆ ಜೋಡಿ, ಹಿಂಗೆ ಅವ್ರಿಗೆ ಸರ್ ಈ ಸಲ ಅಂತೂ ಸರ್ ನಮ್ಮ ಕಮಿಟಿ ಹಿರಿಯರು ಭಾಳ ಒಂದು ಔದಾರ್ಯ ಭಾವ ಅಂದ್ರಿ. ಮೊದಲು ನಮ್ಮ ಬಯಲಾಟಗಳಿಗೆ 5,000 ರೂಪಾಯಿ ಕೊಡ್ತಾರೆ, ಈ ಸಲ 11,000 ರೂಪಾಯಿ ಕೊಡ್ತು ಅಂತಂದ್ರೆ. ಅಂದರೆ ಒಂದು ಸ್ವಲ್ಪ ಒಂದು ಉದಾಹರಣದಿಂದ ರೀ ಅವರು ಗುರು ಹಿರಿಯರೆಲ್ಲ ಇದು ಮಾಡ್ತಾಯಿದ್ದಾರೆ ರೀ. ಸೈಕಲ್ ಷರತ್ತಿಗೆ 1,75,000, ಎರಡನೇದ್ದು 50,000, 25,000, ನಾಲ್ಕನೇ ಬಹುಮಾನ. ಜೋಡಿ ಎತ್ತಿನ ಗಾಡಿ ರೀ 5 ಲಕ್ಷದ ರೀ, 5 ಲಕ್ಷ ಒಂದು ಮೊದಲೇ ಭವನ, ಮುಂದೆ ದ್ವಿತೀಯ ಭವನ 3 ಲಕ್ಷ ಒಂದು ರೀ, ತೃತೀಯ ಭವನ 2 ಲಕ್ಷ. ಸಾಮಾನ್ಯ ಅಲ್ಲ ಸರ್, ಗ್ರೇಟ್ ರೀ. ಅದೇ ಕಾಲಕ್ಕೆ ಜೋಡು ಕುದುರೆ ಗಾಡಿ ಷರತ್ತಿಗೆ 2 ಲಕ್ಷ ಒಂದು, 50,000 ಒಂದು ಇಟ್ಟಿದ್ದಾರೆ. ನಿಜಕ್ಕೂ ಸರ್ ಈ ಒಂದು ನಿಶಾಣಿ ದೇವಿಯ ಜಾತ್ರೆ ಸರ್ ಜನತೆಗೆ ವಿಜೃಂಭಣೆ ಅಂದರೆ ಗೋಕಾಕದ ಜಾತ್ರೆ. ಮತ್ತು ರೀ ನಮ್ಮ ಜಾತ್ರೆಗೆ ಸರ ಬೇರೆ 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 ಕಡೆಗಳಿಂದ ಜನ ಬರ್ತಾರೆ ರೀ. ವಿಶೇಷವಾಗಿ ರಾಷ್ಟ್ರ ಮತ್ತು ಬೇರೆ ರಾಷ್ಟ್ರಗಳಿಂದ ಕೂಡ ರೀ ಈ ನೋಡ್ಲಿಕ್ಕೆ ಬರ್ತಾರೆ ರೀ, ಒಂದು ಸಂಭ್ರಮಿಸ್ತಾರೆ. ಆದ್ಮೇಲೆ ಇಲ್ಲಿವರೆಗೆ ಜಾತ್ರೆಯ ಮುಖ್ಯ ವಿಷಯಗಳನ್ನು ಪಕ್ಷಿ ನೋಟ ಅಂತೀವಿ ನಾವು. ಆ ಪಕ್ಷಿ ನೋಟವಾದ ಒಂದಿಷ್ಟು ಗುರುತುಗಳನ್ನು ವಿವರಗಳನ್ನು ನಮಗೆ ತಿಳಿದ ಮಟ್ಟಿಗೆ ನಿಮ್ಗೆ ಮುಟ್ಟಿಸಿದಾರ ನಮ್ಮ ಈಶ್ವರ್ ಬೆಟಗೇರಿ ಅವರು. ಅವ್ರಿಗೆ ಧನ್ಯವಾದ ಹೇಳ್ತಾ, ತಾವು ಈ ಜಾತ್ರೆಗೆ ಸುತ್ತಮುತ್ತಿದ್ದಂಥ ದೇಶ ವಿದೇಶದಲ್ಲಿದ್ದಂಥ ನಮ್ಮ ವೀಡು ಎಲ್ಲ ಕಡೆ ಹೋಗ್ತಾ ಇದೆ ನೋಡಿ, ನಮ್ಮ ಜಾತ್ರೆಗೆ ಬನ್ನಿ ಅಂತ ಕರಿತಾ ಇದ್ದೀವಿ. ಇದೇ 30ನೇ ತಾರೀಕಿಂದ ಆರಂಭದ, ಯಾರೂ ತಪ್ಪಿಸ್ಕೊಳ್ಳೋದು. ಇದು ನಮ್ಮ ಹೇ ಸೀತಾರಾಮ್ ಅಥವಾ S16 ನ್ಯೂಸಿಂದ ಆಹ್ವಾನವೂ ಹೌದು. ಇದು ನಿಮಗಾಗಿ ಈ ಜಾತ್ರೆ ಬನ್ನಿ, ದೇವಿಯ ಸಾನ್ನಿಧ್ಯದಲ್ಲೇ ತಮ್ಮ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ಬೇಡಿಕೆಗಳನ್ನ ಸಲ್ಲಿಸ್ರಿ, ಅದು ನಿಮ್ಮ ವಿಶ್ವಾಸ. ಅದೇ ಕಾಲಕ್ಕೆ ಜಾತ್ರೆಯಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರೂ ಅದರ ಸಂತೋಷ ಪಡೋದ್ರ ಜೊತೆಗೆ ದೇವಿಯ ಆಶೀರ್ವಾದನೂ ನೀವು ಪಡೀರಿ ಅನ್ನುವಂಥ ಮಾತನ್ನು ಹೇಳ್ತಾ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸರ್ವರಿಗೂ ಜಾತ್ರೆಗಾಗಿ ಆಹ್ವಾನ ನೀಡುತ್ತದೆ ಅನ್ನೋದು ಮತ್ತೊಮ್ಮೆ ನೆನಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.